ನಮಸ್ಕಾರ. ಇವತ್ತು ನಾವು ಸ್ಮೂತ್ ಬ್ಲರ್ ಟ್ರಾನ್ಸಾಕ್ಷನ್ ಎಡಿಟಿಂಗ್ ಹೇಗೆ ಮಾಡುವುದಂತ ನೋಡೋಣ. ಇದರಲ್ಲಿ 4 ಸ್ಟೆಪ್ ಇದೆ. ನಾನು ಒಂದೊಂದೇ ಸ್ಟೆಪ್ ಅನ್ನ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಬಾಲ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ ಎಫೆಕ್ಟ್ ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ನಿಮಗೆ ಸಾಕಷ್ಟು ಬ್ಲರ್ ಎಫೆಕ್ಟ್ಗಳು ಬರುತ್ತೆ. ಸೊ ಇದರಲ್ಲಿ 4 ಬ್ಲರ್ ಎಫೆಕ್ಟ್ ಏನೋ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅದು ಯಾವುದು ಅಂದರೆ, ಸೊ ಮೊದಲಿಗೆ ಬ್ಲರ್ ಅಂತಿದೆಯಲ್ಲ ಮೇಲ್ಗಡೆ, ಅದೊಂದು ಹೌದು. ವರ್ಟಿಕಲ್ ಬ್ಲರ್ ಇದೆಯಲ್ಲ ಇದು ಹೌದು. ಒಬ್ಲಿಕ್ಯೂ ಬ್ಲರ್ ಅಂತ ಇದೆ, ಸೊ ಇದೊಂದು ಹೌದು. ಸೊ ಇನ್ನೊಂದು ಬ್ಲರ್ ಇತ್ತು ಜಿಟ್ಟರ್ ಬ್ಲರ್ ಅಂತ, ಸೊ ಅದು ಇಲ್ಲಿ ಶೋ ಆಗ್ತಾ ಇಲ್ಲ. ಸೊ ಆ ಬ್ಲರ್ ಒಂದು ಹೌದು. ಟೋಟಲ್ ಆಗಿ 4 ಬ್ಲರ್ ಇದೆ. ಸೊ ಈ 4 ಬ್ಲರನ್ನು ಜಾಸ್ತಿ ಯೂಸ್ ಮಾಡುವಂಥದ್ದು. ಸೊ ನಾವು ಇವಾಗ ಒಂದು ಬ್ಲರನ್ನು ಸೆಲೆಕ್ಟ್ ಮಾಡೋಣ. ಬ್ಲರನ್ನು 2 ವಿಡಿಯೋದ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡೋಣ. ಇವಾಗ ನಾವು ಬ್ಲರನ್ನು ಅಡ್ಜಸ್ಟ್ ಮಾಡಿದ್ರಲ್ಲ 2 ವಿಡಿಯೋದ ಮಧ್ಯದಲ್ಲಿ, ಸೊ ಇದು 1ನೇ ಸ್ಟೆಪ್ಪಲ್ಲಿ ಬರುತ್ತೆ. ಇದರಿಂದ ವಿಡಿಯೋ ಸ್ಮೂತಾಗಿ ಕಾಣಿಸೋದಿಲ್ಲ, ನೋಡ್ಬೋದು. ನಾನು ಪ್ಲೇ ಮಾಡ್ತಿದ್ದೇನೆ, ಹಾಗಾಗಿ ಯಾರು ಬ್ಲರನ್ನು ಈ ಥರ ಯೂಸ್ ಮಾಡೋದಿಲ್ಲ. ಬಟ್ ಇದು ಬೇಸಿಕ್ನಲ್ಲಿ ಬರುತ್ತೆ, ಆಯಿತಾ. ಇವೆರಡು ವಿಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಇದೆ, ಸ್ವಲ್ಪ ದೊಡ್ಡ ಮಾಡ್ತೇನೆ. ಸೊ ಈ ಬ್ಲರ್ ಅಂತ ಏನಲ್ಲ, ಸೊ ನೀವು ಯಾವುದೇ ಒಂದು ಎಫೆಕ್ಟನ್ನು ಆ್ಯಡ್ ಮಾಡಿದ್ರೆ, ಸೊ ಅದಕ್ಕೆ ನೀವು ಕೀ ಫ್ರೇಮ್ ಆ್ಯಡ್ ಮಾಡೋದಿದ್ರೆ ಈ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಸೊ ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿದಾಗ ಮಾತ್ರ ಕೀ ಫ್ರೇಮ್ ಆನ್ ಆಗುತ್ತೆ. ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲಿನ ಕೀ ಫ್ರೇಮ್ಗೆ ಬನ್ನಿ, ಬ್ಲರ್ 0 ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪ್ಲೇ ಮಾಡ್ತೇನೆ. ಸೊ ವಿಡಿಯೋದ ಮಧ್ಯದಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತಲ್ಲ, ಅದು ಸ್ಮೂತಾಗಿ ಆಗುತ್ತೆ. ಸೊ ನಾವು 2ನೇ ಸ್ಟೆಪ್ಪಲ್ಲಿ ಬ್ಲರನ್ನು ಅಡ್ಜಸ್ಟ್ ಮಾಡೋದು ನೋಡಿದ್ವಿ. 3ನೇ ಸ್ಟೆಪ್ಪಲ್ಲಿ ವಿಡಿಯೋಗೆ ಬ್ಲರನ್ನು ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ನೋಡೋಣ. ಸೊ ಇದರಲ್ಲೂ ಕೂಡ 4 ಸ್ಟೆಪ್ ಇದೆ. ಸೊ ಮೊದಲನೇ ಸ್ಟೆಪ್ 2 ವಿಡಿಯೋದ ಮಧ್ಯದಲ್ಲಿ ಬ್ಲರನ್ನು ಅಡ್ಜಸ್ಟ್ ಮಾಡೋದು. ಇನ್ನು 2ನೇ ಸ್ಟೆಪ್ ಇದೆಯಲ್ಲ, ಇದು ಮೊದಲಿನ ವಿಡಿಯೋದ ಎಂಡಲ್ಲಿ ಅಡ್ಜಸ್ಟ್ ಮಾಡೋದು ಬ್ಲರನ್ನು. ಸೊ ಇದರಿಂದ ವಿಡಿಯೋ ಸ್ಮೂತಾಗಿ ಕಾಣಿಸುತ್ತೆ. ನಂತರ 3ನೇ ಸ್ಟೆಪ್ ಇದೆಯಲ್ಲ, ಇದು ಬ್ಲರನ್ನು 2ನೇ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಮಾಡಿ. ಬ್ಲರನ್ನು ಹೇಗೆ ಅಡ್ಜಸ್ಟ್ ಮಾಡಬೇಕಂದ್ರೆ, 3ನೇ ಸ್ಟೆಪ್ಪಲ್ಲಿ ಸೊ ಮೊದಲನೇ ಕೀ ಫ್ರೇಮಲ್ಲಿ ಬ್ಲರ್ ಜಾಸ್ತಿ ಮಾಡಿ, 2ನೇ ಕೀ ಫ್ರೇಮಲ್ಲಿ ಬ್ಲರನ್ನು 0 ಮಾಡಿ. ನಂತರ 4ನೇ ಸ್ಟೆಪ್ ಯಾವುದು ಅಂದರೆ, ಬ್ಲರನ್ನು ಮೂವ್ ಮಾಡಿ ಮೊದಲಿನ ವಿಡಿಯೋದ ಸೈಡ್ ಜಾಸ್ತಿ ತೊಗೊಂಡು ಬನ್ನಿ, 2ನೇ ವಿಡಿಯೋ ಕ್ಲಿಪ್ನ ಸೈಡ್ ಸ್ವಲ್ಪ ಇದ್ದರೆ ಸಾಕು. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಈ ಥರದಲ್ಲಿ ಅಡ್ಜಸ್ಟ್ ಮಾಡಿ. ಸೊ ಇದರಲ್ಲಿ ಬ್ಲರ್ ಹೇಗಿರಬೇಕಂದ್ರೆ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮೊದಲನೇ ಕೀ ಫ್ರೇಮ್ 0 ಮಾಡಿ ಬ್ಲರನ್ನು, 2ನೇ ಕೀ ಫ್ರೇಮಲ್ಲಿ ಬ್ಲರನ್ನು ಜಾಸ್ತಿ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. 4ನೇ ಸ್ಟೆಪ್ ಇದೆಯಲ್ಲ, ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಹೇಗೆ ಅಡ್ಜಸ್ಟ್ ಮಾಡೋದಂದರೆ, ಬ್ಲರನ್ನು ಸೊ ನೀವು ಬ್ಲರನ್ನು ಆ್ಯಡ್ ಮಾಡಿ, 2 ವಿಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ. ಇವೆರಡು ಕೀ ಫ್ರೇಮನ್ನು ರಿಮೂವ್ ಮಾಡ್ಕೊಳ್ತೇನೆ. ಸೊ ನೀವು ಬ್ಲರನ್ನು ಆ್ಯಡ್ ಮಾಡಿ, ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡ್ತೀರಾ. ನಂತರ ಬ್ಲರ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಬ್ಲರ್ 0 ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, 2 ವಿಡಿಯೋದ ಮಧ್ಯದಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಬ್ಲರನ್ನು ಜಾಸ್ತಿ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ, ಯಾಕೆ ಅಂದರೆ ಇದರಲ್ಲಿ ವಿಡಿಯೋ ಸ್ಮೂತಾಗಿ ಕಾಣಿಸುತ್ತೆ. ಇನ್ನು ಈ ಪ್ರೋ ಲೆವೆಲ್ ಎಡಿಟರ್ಸ್ ಏನು ಮಾಡ್ತಾರೆ ಅಂದರೆ, ಈ ಬ್ಲರ್ನ ಜೊತೆಯಲ್ಲಿ ಶೇಕ್ ಎಫೆಕ್ಟನ್ನು ಆ್ಯಡ್ ಮಾಡ್ತಾರೆ. ಸೊ ಇದರಿಂದ ವಿಡಿಯೋ ಇನ್ನೂ ಸ್ಮೂತಾಗಿ ಕಾಣಿಸುತ್ತೆ. ಬನ್ನಿ ಇವಾಗ ಬ್ಲರ್ನ ಜೊತೆಯಲ್ಲಿ ಶೇಕ್ ಎಫೆಕ್ಟನ್ನು ಆ್ಯಡ್ ಮಾಡೋಣ. ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ, ಶೇಕ್ ಎಫೆಕ್ಟ್ ಬ್ಲರ್ಗೆ ಅಡ್ಜಸ್ಟ್ ಮಾಡಿ, ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನಾವು ಬ್ಲರ್ಗೆ 3 ಕೀ ಫ್ರೇಮನ್ನು ಆ್ಯಡ್ ಮಾಡಿದ್ವಿ. ಸೇಮ್ ಇದೇ ರೀತಿಯಲ್ಲಿ ಶೇಕ್ ಎಫೆಕ್ಟು ಕೂಡ 3 ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಸೊ ಮೊದಲಿಗೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಸ್ಪೀಡ್ ಮತ್ತು ಇಂಟೆನ್ಸಿಟಿಯನ್ನು 0 ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ನಂತರ ಮಧ್ಯದಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಸ್ಪೀಡ್ ಮತ್ತು ಇಂಟೆನ್ಸಿಟಿಯನ್ನು ಜಾಸ್ತಿ ಮಾಡಿ, ಸ್ಪೀಡನ್ನು 10ಗೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿಯನ್ನು 14ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೋಡ್ಬೋದು ಈ ವಿಡಿಯೋ ಎಷ್ಟು ಸ್ಮೂತಾಗಿ ಕಾಣಿಸ್ತಿದೆ ಅಂತ. ಸೊ ನೀವು ಕೇಳ್ಬೋದು, ಶೇಕ್ ಎಫೆಕ್ಟನ್ನು 4ನೇ ಸ್ಟೆಪ್ಪಲ್ಲಿ ಮಾತ್ರ ಆ್ಯಡ್ ಮಾಡೋದು ಅಂತ. ಸೊ ಆ ಥರ ಏನಿಲ್ಲ,
ಸೊ ನಾನು 2 ಮತ್ತು 3ನೇ ಸ್ಟೆಪ್ಪನ್ನು ಹೇಳಿದ್ನಲ್ಲ, ಸೊ ಅದರಲ್ಲೂ ಕೂಡ ನೀವು ಶೇಕ್ ಎಫೆಕ್ಟನ್ನು ಆ್ಯಡ್ ಮಾಡ್ಬೋದು. ಸೊ ಅದರಲ್ಲೂ ಕೂಡ ವಿಡಿಯೋ ಸ್ಮೂತಾಗಿ ಕಾಣಿಸುತ್ತೆ. ಸೊ ನಿಮಗೆ ಈ 3 ಸ್ಟೆಪ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ವಿಡಿಯೋವನ್ನು ನೋಡಿ ಅಷ್ಟೇ. ಸೊ ನೀವು ಕೇಳ್ಬೋದು ಇಷ್ಟೊಂದು ವಿಡಿಯೋ ಕ್ಲಿಪ್ ಯಾಕೆ ಆ್ಯಡ್ ಮಾಡಿದ್ದೆ ಅಂತ. ಸೊ ನಾನು ಸ್ಮೂತ್ ಬ್ಲರ್ ಟ್ರಾನ್ಸಾಕ್ಷನ್ನಲ್ಲಿ 4 ಸ್ಟೆಪ್ ಹೇಳಿದ್ದೇನೆ. ಸೊ ಆ 4 ಸ್ಟೆಪ್ಪನ್ನು ಸೇರಿಸಿ ಮತ್ತು ಅದರ ಜೊತೆಯಲ್ಲಿ ಶೇಕ್ ಎಫೆಕ್ಟನ್ನು ಆ್ಯಡ್ ಮಾಡಿ ಒಂದು ವಿಡಿಯೋವನ್ನು ಎಡಿಟ್ ಮಾಡ್ತೇನೆ. ಅದರ ರಿಸಲ್ಟ್ ಹೇಗಿದೆ ಅಂತ ನೋಡಿ.